ಪ್ರಥಮ ಬಾರಿಗೆ ನಮ್ಮ ತುಮಕೂರಿನಲ್ಲಿ ಈ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟ ಪ್ರಾರಂಭ ಮಾಡ್ತಾ ಇರತಕ್ಕಂಥದ್ದು, ಆಯೋಜನೆ ಮಾಡತಕ್ಕಂಥದ್ದು ಮೊದಲನೇ ಬಾರಿ. ಇನ್ನು ಮುಂದೆ ಇಂತಹ ಕ್ರೀಡಾಕೂಟಗಳು, ಅನೇಕ ಕ್ರೀಡಾಕೂಟಗಳು ಈ ಒಂದು ಕ್ರೀಡಾಂಗಣದಲ್ಲಿ ಆಗೋದಕ್ಕೆ ಇದು ಒಂದು ಪ್ರಾರಂಭ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಅದಕ್ಕಾಗಿ ನಾನು ಐತಿಹಾಸಿಕ ಅಂತ ಹೇಳಿದೆ. ಇವತ್ತು 24ನೇ ರಾಷ್ಟ್ರೀಯ 20 ವರ್ಷದ ವಯೋಮಿತಿಯ ಒಳಗಡೆ ಇರ್ತಕ್ಕಂಥ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಅನ್ನ ಇಲ್ಲಿ ಆಯೋಜನೆ ಮಾಡಿದ್ದೇವೆ. ನಾನು ಪ್ರಥಮತಃ ನಮ್ಮ ಅಥ್ಲೆಟಿಕ್ ಫೆಡರೇಷನ್ ಆಫ್ ಇಂಡಿಯಾ ಅದರ ಮುಖ್ಯಸ್ಥರುಗಳಿಗೆ, ಪದಾಧಿಕಾರಿಗಳಿಗೆ, ವಿಶೇಷವಾಗಿ ಲಲಿತ್ ಬೆನ್ನೋಟ್ ಅವರು, ಶಬರಿವಾಲಾ ಅವರು ನಮಗೆ ಈ ಒಂದು ಕ್ರೀಡೆಯನ್ನ ಕರ್ನಾಟಕದಲ್ಲಿ, ಅದರಲ್ಲೂ ತುಮಕೂರಿನಲ್ಲಿ ಮಾಡೋದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಅವರಿಗೆ ಮೊದಲನೇದಾಗಿ ಅಭಿನಂದನೆಯನ್ನ ಹೇಳೋದಕ್ಕೆ ಬಯಸ್ತೇನೆ. ಈ ಕ್ರೀಡಾಕೂಟ ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿಯೋ, ಡೆಲ್ಲಿನಲ್ಲಿಯೋ ಅಥವಾ ನ್ಯಾಷನಲ್ ಇದು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದಲ್ಲೋ ಮಾಡ್ತಾರೆ. ಆದರೆ ಬೆಂಗಳೂರು ಬಿಟ್ಟು ಬೆಂಗಳೂರಿನ ಹೊರಗೆ ಟೂಟೇರ್ ಸಿಟಿಗೆ ಕೊಟ್ಟಿರ್ತಕ್ಕಂಥದ್ದು ಇದೇ ಮೊದಲು ಅಂತ ಹೇಳಿ ನಾನು ತಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಈ ಕ್ರೀಡಾಕೂಟ ಆಗಸ್ಟ್ 5 ಮತ್ತು 5ರಿಂದ 9ರವರೆಗೆ ಅಮೆರಿಕಾದಲ್ಲಿ ಯೂಜಿನ್ ಅಂತ ಒರೆಗಾನ್ ಸ್ಟೇಟ್ನಲ್ಲಿ ಆಗ್ತಕ್ಕಂಥ ವರ್ಲ್ಡ್ ಅಂಡರ್ 20 ಅಥ್ಲೆಟಿಕ್ ಚಾಂಪಿಯನ್ಶಿಪ್, ನಾನು ಅದನ್ನು ರಿಪೀಟ್ ಮಾಡ್ತೇನೆ, ಅಮೆರಿಕದಲ್ಲಿ ಒರೆಗಾನ್ ಸ್ಟೇಟ್ನಲ್ಲಿ ನಡೀತಾ ಇರತಕ್ಕಂಥ ವರ್ಲ್ಡ್ ಅಥ್ಲೆಟಿಕ್ಸ್ ಅಂಡರ್ 20 ಚಾಂಪಿಯನ್ಶಿಪ್ ಆಗಸ್ಟ್ 5ರಿಂದ 9ರವರೆಗೆ ನಡೆಯಿತು. ಆ ಚಾಂಪಿಯನ್ಶಿಪ್ಗೆ ಇಂಡಿಯನ್ ಟೀಮ್ ಅನ್ನ ಸೆಲೆಕ್ಟ್ ಮಾಡೋದಕ್ಕೆ ಈ ಕ್ರೀಡಾಕೂಟ ನಡೆಯಿತು. ಇಲ್ಲಿ ಯಾರು ಫಸ್ಟ್, ಸೆಕೆಂಡು ಅಥವಾ ವರ್ಲ್ಡ್ ಸ್ಟ್ಯಾಂಡರ್ಡ್ ಏನು ಅವರು ವರ್ಲ್ಡ್ ಸ್ಟ್ಯಾಂಡರ್ಡ್ ಇಟ್ಟಿದ್ದಾರೆ, ಇಂಡಿಯನ್ ಟೀಮ್ ಸೆಲೆಕ್ಷನ್ಗೆ ಇಟ್ಟಿದ್ದಾರೆ, ಅದನ್ನ ಯಾರು ಕ್ವಾಲಿಫೈ ಮಾಡ್ತಾರೆ ಅವರನ್ನ ಆ ಟೀಮ್ ನಲ್ಲಿ ಇಂಡಿಯಾ ರೆಪ್ರೆಸೆಂಟ್ ಮಾಡೋದಕ್ಕೆ ಕಳಿಸ್ಕೊಡ್ತಾರೆ. ಆದ್ರಿಂದ ಇದು ಬಹಳ ಪ್ರಾಮುಖ್ಯವಾದಂತ ಕ್ರೀಡಾಕೂಟ ಅಂತ ಹೇಳಿ ನಾನು ತಮಗೆ ಹೇಳೋದಕ್ಕೆ ಬಯಸ್ತೇನೆ. ಇದರಲ್ಲಿ ಸುಮಾರು 1500 ಜನ ಅಥ್ಲೀಟ್ಸ್ ಭಾಗವಹಿಸ್ತಾರೆ. ಅದರಲ್ಲಿ ಬಾಯ್ಸ್ ಅಂಡ್ ಗರ್ಲ್ಸ್ ಎರಡೂ ಸೇರಿ 1500 ಜನ ಅಥ್ಲೀಟ್ಸ್ ಭಾಗವಹಿಸ್ತಾರೆ. 28 ರಾಜ್ಯದಿಂದ ಈ ಒಂದು ಕ್ರೀಡಾಕೂಟಕ್ಕೆ ಅವರೆಲ್ಲ ಅವರವರ ಸ್ಟೇಟ್ಗಳನ್ನು ರೆಪ್ರೆಸೆಂಟ್ ಮಾಡ್ತಾರೆ. ವಿಶೇಷವಾಗಿ JSW ಸ್ಪೋರ್ಟ್ಸ್, JSW ಸಂಸ್ಥೆ ಕರ್ನಾಟಕದಲ್ಲಿ ಮತ್ತು ಇಂಡಿಯಾದಲ್ಲಿ
ಇತ್ತೀಚೆಗೆ ಕ್ರೀಡೆಗೆ ಬಹಳ ಪ್ರೋತ್ಸಾಹವನ್ನ ಕೊಡ್ತಾ ಇದ್ದಾರೆ. ಅವರು ಒಂದು ಟೀಮ್ ಅನ್ನ ಸಪರೇಟ್ ಆಗಿ ಅವ್ರದೇ ಒಂದು ರಾಜ್ಯದ ಟೀಮ್ ಮಾದರಿ ಅವರು ಈ ಒಂದು ಕ್ರೀಡಾಕೂಟದಲ್ಲಿ ಪ್ರತಿನಿಧಿಸುತ್ತಾರೆ. ಅದೇ ಪ್ರಕಾರ ರಿಲಯನ್ಸ್ ಫೌಂಡೇಶನ್ ಅವರು ಕೂಡ ಅವರದೇ ಆದಂತಹ ಒಂದು ಟೀಮ್ ಅನ್ನು ಕೂಡ ಇಲ್ಲಿಗೆ ಕಳಿಸ್ತಿದ್ದಾರೆ. ಆದ್ರಿಂದ ಇದು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಇದರಲ್ಲಿ 40 ಇವೆಂಟ್ಸ್ಗಳು ಇದ್ದಾವೆ. 40 ಇವೆಂಟ್ಗಳು ನಡೆಯುತ್ತೆ. ನಮ್ಮ KA ಅಂದ್ರೆ ಕರ್ನಾಟಕ ಅಥ್ಲೆಟಿಕ್ ಅಸೋಸಿಯೇಷನ್ ಅವರು ಮತ್ತು ಅಥ್ಲೆಟಿಕ್ ಫೆಡರೇಷನ್ ಆಫ್ ಇಂಡಿಯಾದ ಪ್ರತಿನಿಧಿಗಳು ಬಂದಿರ್ತಾರೆ. ಅಫಿಷಿಯಲ್ಸ್ ಎಲ್ಲ ಅವರೇ ಮಾಡೋದು. ಅವರು ತೀರ್ಮಾನ ಮಾಡಿದ್ದಾರೆ, ಬೆಳಿಗ್ಗೆ ಹೊತ್ತು ಏನು ಇವೆಂಟ್ಗಳು ನಡೆಯುತ್ತೆ 9-10 ಗಂಟೆವರೆಗೂ, ಅದೆಲ್ಲ ಬೆಳಿಗ್ಗೆ ಈಟ್ಸ್ಗಳು ನಡೆಯುತ್ತೆ. ಅಂದ್ರೆ ಪ್ರಿಲಿಮಿನರಿ ರೌಂಡ್ಸ್ ಅಂತೀವಲ್ಲ, ಅದನ್ನೆಲ್ಲ ಬೆಳಿಗ್ಗೆ 10 ಗಂಟೆ ಒಳಗಡೆ ಮುಗಿಸ್ತಾರೆ. ಯಾಕೆಂದ್ರೆ ತುಂಬಾ ಬಿಸಿಲಿದೆ, ಮಧ್ಯಾಹ್ನದವರೆಗೂ ಮಾಡಿದ್ರೆ ಅವರು ಓಡ್ಬೋದು, ಆದ್ರೆ ಟೈಮಿಂಗ್ಸ್ ಬರಲ್ಲ. ಆ ಟೈಮಿಂಗ್ಸ್ ಚೆನ್ನಾಗಿ ಬರಬೇಕಾದ್ರೆ ಒಂದು ಒಳ್ಳೆಯ ವಾತಾವರಣ ಇದ್ರೆ ಅವರು ಓಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಬೆಳಿಗ್ಗೆ ಹೊತ್ತೆಲ್ಲ ಈಟ್ಸ್ಗಳು ಮಾಡ್ತಾರೆ, ಪ್ರಿಲಿಮಿನರಿ ರೌಂಡ್ಸ್. ಮಧ್ಯಾಹ್ನ ಅಂದ್ರೆ ಸಂಜೆ ಫ್ಲಡ್ ಲೈಟ್ ಅಲ್ಲಿ ಅವರು ಫೈನಲ್ ಇವೆಂಟ್ಸ್ಗಳನ್ನ ಮಾಡ್ತಾರೆ. ಯಾಕೆಂದ್ರೆ ಇದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅವರೇ ತೀರ್ಮಾನ ಮಾಡಿದ್ದಾರೆ ಅಫಿಷಿಯಲ್ಸ್. ಅದನ್ನ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಮಾಡ್ತಾರೆ. ಆಮೇಲೆ ಇಲ್ಲಿ ನಾನು ಹೇಳಿದಾಗೆ ಇಲ್ಲಿ ಸೆಲೆಕ್ಟ್ ಆದವರಿಗೆ ಯಾರ್ಯಾರು ಕ್ವಾಲಿಫೈ ಆಗ್ತಾರೆ ಅವರು ವರ್ಲ್ಡ್ ಚಾಂಪಿಯನ್ಶಿಪ್ಗೆ ಇಂಡಿಯಾವನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದು ಅನ್ನುವಂಥದ್ದು. ಇಲ್ಲಿ ಬಹಳ ಏನು ನಾವು ಒಲಿಂಪಿಕ್ಸ್ ನಲ್ಲಿ ಎಲ್ಲ ನೋಡ್ತೇವೆ, ಅಂತ ಟೆಕ್ನಾಲಜಿಯನ್ನ ಉಪಯೋಗ ಮಾಡಿ ಫಿನಿಶಿಂಗ್ ಅಲ್ಲಿ ಫೋಟೋ ಫಿನಿಶ್ ಮಾಡ್ತಾರಲ್ಲ, ಆ ಫೋಟೋ ಫಿನಿಶ್ ಎಕ್ವಿಪ್ಮೆಂಟ್ ಅನ್ನು ಕೂಡ ಅಳವಡಿಸ್ತಾರೆ. ಇದು ಬಹಳ ಮುಖ್ಯ ಇದೆ. ನಮಗೆ ಗೊತ್ತಾಗೋದಿಲ್ಲ, ನೋಡುವಾಗ ಏನು ಟೇಪ್ ಯಾವಾಗ ಖರ್ಚಾಗುತ್ತೆ, ಅದು ನಮ್ಮ ಕಣ್ಣಿಗೆ ಬೇರೆ ಕಾಣಿಸುತ್ತೆ, ಕ್ಯಾಮರಾ ಕಣ್ಣಿಗೆ ಬೇರೆ ಕಾಣಿಸುತ್ತೆ. ಬಹಳ ಕ್ಲೋಸ್ ಫಿನಿಶ್ ಆದಾಗ ಡಿಫ್ರೆನ್ಶಿಯೇಟ್ ಮಾಡೋದು ಬಹಳ ಕಷ್ಟ. ಅದಕ್ಕೆ ಅವರು ಫೋಟೋ ಫಿನಿಶ್ ಅಂತ ಹೇಳಿ ಅದಕ್ಕೊಂದು ಎಕ್ವಿಪ್ಮೆಂಟ್ ಇದೆ ಸಪರೇಟ್, ಅದನ್ನ ಇಲ್ಲಿ ಉಪಯೋಗಿಸ್ತಾರೆ ಫಿನಿಶಿಂಗ್ ಅಲ್ಲಿ. ಇನ್ ಆಲ್ ಫೇರ್ನೆಸ್, ನಮಗೆ ಇಲ್ಲಿ ಯಾವುದೇ ರೀತಿಯಲ್ಲಿ ಒಬ್ಬರಿಗೆ ಸಹಾಯ ಮಾಡೋದಾಗ್ಲಿ ಅಥವಾ ಒಂದು ಇಂಚು ಈ ಕಡೆ ಆ ಕಡೆ ಮಾಡಿದ್ರೆ ಪರವಾಗಿಲ್ಲ ಅನ್ನೋದಾಗ್ಲಿ ಅಂಥವೆಲ್ಲ ಏನು ನಡೆಯೋಕ್ಕೆ ಸಾಧ್ಯ ಇಲ್ಲ. ಟೆಕ್ನಿಕಲ್ ಟೀಮು ಅಥ್ಲೆಟಿಕ್ ಫೆಡರೇಷನ್ ಇಂದ ಬರ್ತಾರೆ. ಆ ಟೆಕ್ನಿಕಲ್ ಟೀಮು ಎಲ್ಲವನ್ನು ಕೂಡ ಸೂಪರ್ವೈಸ್ ಮಾಡ್ತಾರೆ. ಈ ಇವೆಂಟು ಯಾವುದೇ ರೀತಿಯ ತೊಂದರೆ ಇಲ್ಲದೆ, ಅನುಮಾನಗಳಿಲ್ಲದೆ ಅದು ನಡಿಬೇಕು ಅನ್ನುವಂಥದ್ದೇ ನಮ್ಮ ಉದ್ದೇಶ. ಆಮೇಲೆ ಡೋಪ್ ಟೆಸ್ಟ್ ಮಾಡ್ತಾರೆ. ಡೋಪ್ ಅಂದ್ರೆ ಗೊತ್ತಲ್ಲ, ಡ್ರಗ್ಸ್ ಏನಾದರೂ ತಗೊಂಡಿದ್ರೆ ಅಂಥದ್ದೇನಾದರೂ ಇದ್ರೆ ಅದನ್ನು ಕೂಡ ಕಂಡುಹಿಡಿತಾರೆ. ಅದಕ್ಕೆ ಡೋಪ್ ಟೆಸ್ಟ್ ಕೂಡ ಇಲ್ಲಿ ಮಾಡ್ತಾರೆ. ಇದು ಇವತ್ತು ಇಷ್ಟು ವಿಚಾರಗಳನ್ನ ತಮ್ಮ ಜೊತೆಯಲ್ಲಿ ಹಂಚ್ಕೊಳ್ತಾ ಇದ್ದೇನೆ. ಆಮೇಲೆ ತುಮಕೂರಿಗೆ ನಾನು ಹೇಳಿದಾಗೆ ಬಹಳ ಒಂದು ಪ್ರೆಸ್ಟೀಜಿಯಸ್ ಇವೆಂಟ್ ಆಗಿ ಇದು ನಡೆಯುತ್ತೆ. ಮುಂದೆ ನಾವು ನ್ಯಾಷನಲ್ಸ್ ಅಂದ್ರೆ ಓಪನ್ ನ್ಯಾಷನಲ್ಸ್ ಕೂಡ ಕೇಳೋದಕ್ಕೆ ನಮ್ಮ ಕೊಡಿ, ನಾವು ಆಯೋಜನೆ ಮಾಡ್ತೀವಿ ಅಂತ ಹೇಳಿ ನಮ್ಗೆ ಕೇಳೋದಕ್ಕೂ ಕೂಡ ಇದನ್ನ ಯಶಸ್ವಿಯಾಗಿ ಮಾಡಿದ್ರೆ ಮುಂದಿನ ದಿನದಲ್ಲಿ ನಮ್ಗೆ ಅದಕ್ಕೆ ಅವಕಾಶ ಸಿಗುತ್ತೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ತಮ್ಮ